ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಏನು ಚಿಕ್ಕಬಳ್ಳಾಪುರ ರಣಕಹಳೆ ಚುನಾವಣೆ ಬಂದಿದೆ ಇವತ್ತಿನ ದಿನ, ಈ ಚುನಾವಣೆಗೆ ಇವತ್ತೊಂದು ದಿನ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ತಮಗೆಲ್ಲರಿಗೂ ಗೊತ್ತಿರಬಹುದು, ಈ ಒಂದು ಭಾರತದಲ್ಲಿ, ಈ ಒಂದು ಕರ್ನಾಟಕದಲ್ಲಿ MS ರಾಮಯ್ಯನವರ ಕುಟುಂಬ ಏನಿದೆ, ಆ ಕುಟುಂಬದ ಕುಡಿ ಇವತ್ತೊಂದು ದಿವಸ ನಮ್ಮ ಎಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಂದಿರೋದು. ನಮಗೆ ಒಂದಂತೂ ಹೇಳ್ತೀನಿ ಬಂಧುಗಳೇ, ಸೂರ್ಯಚಂದ್ರ ಹುಟ್ಟೋದು ಮುಳುಗೋದು ಸತ್ಯನೋ, ರಕ್ಷಾರಾಮಯ್ಯ ಗೆಲ್ಲೋದು ಅಷ್ಟೇ ಸತ್ಯ ಬಂಧುಗಳೇ. ಯಾಕಂದ್ರೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಮಾತನಾಡಕ್ ಹೋಗಲ್ಲ. ಸೀತಾರಾಮಣ್ಣವರು ಬೇರೆ ಒಂದು ಕಾರ್ಯಕ್ರಮ ಹೋಗ್ತಾರೆ, ಅದಕ್ಕೆ ಮೊದಲೇ 2 ಮಾತು ಹೇಳ್ತೀನಿ. ಈ ವೇದಿಕೆ ಇರ್ತಕ್ಕಂಥ ಸೀತಾರಾಮಣ್ಣವರೇ, ಮಾಜಿ ಶಾಸಕರಂತ ನಮ್ಮ ಆತ್ಮೀಯ ಅಂತ ಪ್ರಸನ್ನ ಕುಮಾರ್ ಅವರೇ, ನಮ್ಮ ಆತ್ಮೀಯ ಅಂತ ಕೇಶವರಾಜಣ್ಣವರೇ, ಮತ್ತು ಎಲ್ಲ ಮುಖಂಡರುಗಳೇ, ಮತ್ತು ಎಲ್ಲ ನಮ್ಮ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಅಂತ ರಕ್ಷಾರಾಮಯ್ಯನವರೇ, ಬಂಧುಗಳೇ, ಏತಕ್ಕೋಸ್ಕರ ರಕ್ಷಾರಾಮಯ್ಯನವ್ರಿಗ ಸೀತಾರಾಮ ಅವ್ರಿಗ MS ರಾಮಯ್ಯನವರ ಕುಟುಂಬಕ್ಕೆ ನಾವು ಮತ ಹಾಕ್ಬೇಕು ಅಂತ 2 ಮಾತಲ್ಲಿ ಹೇಳಿ ನಮ್ಮ ಸೀತಾರಾಮ ಸಾಹೇಬರು ಮಾತಾಡ್ಬಿಟ್ಟು ಹೊಡ್ತಾರೆ. ಬಂಧುಗಳೇ, ನಿಜವಾದ ಸತ್ಯ ಹೇಳ್ತೀನಿ. ಇವತ್ತಿನ ದಿನ MS ರಾಮಯ್ಯ ಸುಪುತ್ರ ಅಂತ ಸನ್ಮಾನ್ಯ ಸೀತಾರಾಮ ಸಾಹೇಬರು, ನಾವು ಅವರು 28 ವರ್ಷದ ಅವಿನಾಭಾವ ಸಂಬಂಧದಲ್ಲಿದ್ದೀವಿ. ಅವತ್ತಿಂದ ಇವತ್ತು ನೋಡ್ತೀನಿ ಎಷ್ಟೋ ಸಾವಿರಾರು ಕುಟುಂಬಗಳು ಅವರಿಂದ ಇವತ್ತು ಬದುಕ್ತಾ ಇದ್ದಾರೆ ಬಂಧುಗಳೇ. ಒಂದು ದಿನ ನಾವು ಸೀತಾರಾಮ ಸಾಹೇಬರು ಸುಮಾರು 15 ವರ್ಷಗಳ ಹಿಂದೆ ಉತ್ತರ ಕನ್ನಡ ಒಂದು ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ಹೋದಂತ ಸಂದರ್ಭದಲ್ಲಿ ಒಂದು ಕಾರಲ್ಲಿ ಹೋಗ್ತಾ ಇದ್ವಿ. ಆ ಹೋಗ್ತಾ ಇದ್ದಾಗ ಇದೊಂದು ಅಣೆಕಟ್ಟು ತೋರಿಸಿದ್ರು. ಗೋಪಾಲಕೃಷ್ಣ, ನಮ್ಮ ತಂದೆಯವರು ಕಟ್ಟಿದ್ದು ಅಣೆಕಟ್ಟು ಇದು ಅಂದ್ರು. ಯಾವ್ದು ಅಣೆಕಟ್ಟು? ಲಿಂಗನಮಕ್ಕಿ ಅಣೆಕಟ್ಟು ಕಟ್ಟಿದವರು ಯಾರು ಅಂದ್ರೆ MS ರಾಮಯ್ಯನವರು ಕೂಡ ಅವತ್ತಿನ ದಿವಸ ಕಾಂಟ್ರಾಕ್ಟ್ರು. ಈ ಜಾರ್ಖಂಡ್ ಸಹ ಅವರು ಕಟ್ಟಿದ್ದಾರೆ. ಅಂತ ಒಬ್ಬ ಮೇಧಾವಿ ವ್ಯಕ್ತಿಗಳ ಕುಟುಂಬದಿಂದ ಬಂದಂತ ರಕ್ಷಾರಾಮಯ್ಯನವರು ಇವತ್ತು ಸೀತಾರಾಮಯ್ಯನವರು ಇಡೀ ಎಲ್ಲ ಬಡವರಿಗೋಸ್ಕರ ಇವತ್ತು MS ರಾಮಯ್ಯ ಹಾಸ್ಪಿಟ್ಲಲ್ಲಿ 4 ಜನ PRO ನೇಮಕ ಮಾಡಿದ್ದಾರೆ. ಯಾಕಂದ್ರೆ ಬಡವರಿಗೆ, ದೀನ ದಲಿತರಿಗೆ, ಹಿಂದುಳಿದವರಿಗೆ ಎಲ್ಲರಿಗೂ ಸಹ ಉಚಿತವಾದ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳಿಗೆ ನಾನೂ ಸಹ ಅವ್ರು ಗೊತ್ತಿಲ್ಲದೆ ಅರ್ಧಕ್ಕರ್ಧ ರೇಟ್ ಕಮ್ಮಿ ಮಾಡಿಸ್ಕೊಟ್ಟಿದ್ದೀನಿ ಬಂಧುಗಳೇ. ದಯಮಾಡಿ ಇಂಥ ಅವಕಾಶ ಯಾವತ್ತೂ ನಮ್ಗೆ ಸಿಗಲ್ಲ. ಯಾಕಂದ್ರೆ 2008ರಲ್ಲಿ ಅವರು MP ಆಗ್ಬೇಕಾಗಿತ್ತು. 6 ತಿಂಗಳು ಮೊದಲೇ ನಾವೆಲ್ಲರೂ ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡಿದ್ವಿ. ಆದ್ರೆ ಅವತ್ತು ದಿವಸ ನಮ್ಮ ಯುರೋಪ್ನಲ್ಲಿ ಸಾಹೇಬರು ಟಿಕೆಟ್ ಕೊಟ್ಟರು. ನಾವೆಲ್ಲ ಶ್ರದ್ಧೆಯಿಂದ ಸೇರಿ ಅವ್ರನ್ನ ಗೆಲ್ಸ್ಕೊಂಡ್ ಬಂದ್ವಿ. ಅವ್ರು ಕೇಂದ್ರ ಮಂತ್ರಿ ಆದ್ರು. ಇವತ್ತು ಅವರು ಸುಪುತ್ರರಿಗೆ ಒಂದು ಅವಕಾಶ ಬಂದಿದೆ. ಈ ಕೇಂದ್ರದಲ್ಲಿ ಒಬ್ಬ ಯುವ ನಾಯಕ ರಕ್ಷಾರಾಮಯ್ಯನವರ MS ರಾಮಯ್ಯನವರ ಕುಟುಂಬದಲ್ಲಿ ಜನಿಸಿ ಇವತ್ತು ಈ ಚಿಕ್ಕಬಳ್ಳಾಪುರವನ್ನ ತಮಗೆ ಗೊತ್ತಿರಬಹುದು, ಕೈವಾರದಲ್ಲಿ ಹಿರಿಯ ಪುತ್ರ ಅಂತ ಜಯರಾಮ್ ಸಾಹೇಬರು ಬಹಳ ಡೆವಲಪ್ಮೆಂಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಏನು ಯಲಹಂಕ ಮೂಲೆ ದಾಸನಪುರದಿಂದ ಹಿಡಿದು ಕೊನೆ ಕೈವಾರ ತನಕ, ಚಿಂತಾಮಣಿ ತನಕ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದ್ದಾರೆ ಬಂಧುಗಳೇ. ದಯಮಾಡಿ ಇಂಥ ಅವಕಾಶವನ್ನು ಯಾರೂ ಕಳ್ಕೊಂಬೇಡ್ರಿ. ಇವತ್ತೊಂದು ದಿವಸ ನಮ್ಮ ಜೊತೆಯಲ್ಲಿ ನಾವು ಯಾರು ವಿರೋಧ ಪಾರ್ಟಿಯನ್ನು ಬಯಬೇಕಾಗಿಲ್ಲ. ತಮಗೆಲ್ಲ ಗೊತ್ತಿದೆ, ಇದೇ ಸರ್ಕಲ್ ನಲ್ಲಿ ವಿರೋಧ ಪಕ್ಷದ ಏನು ಅಭ್ಯರ್ಥಿ ಅಂತ ಕಳ್ಳ ಸುಳ್ಳ ಮುಳ್ಳ ಅಂತ ಹೇಳಿ ಏನು ಇವತ್ತಿನ ದಿವಸ ಇದರಲ್ಲಿ ಕರೋನಾ ಟೈಮಲ್ಲಿ ತಿಂದು ನುಂಗಿದ್ದಾರೆ ಅಂತ ಹೇಳಿ ಅವ್ರ ಪಕ್ಷದ ಕಾರ್ಯಕರ್ತರೆ, ಅವರ ನಾಯಕರುಗಳೇ ಇವತ್ತು ಇಲ್ಲಿ ಸುಟ್ಟಾಕಿದ್ದಾರೆ. ಯಾರನ್ನ? ಎಣ ಸುಟ್ಟಾಕಿದ್ದಾರೆ ಆ ಕ್ಯಾಂಡಿಡೇಟ್ನ. ದಯಮಾಡಿ ಅರ್ಥ ಮಾಡ್ಕೊಂಡು ಈ ಸಾರಿ ಪ್ರತಿ ನಿಮ್ಮ ಮನೆ ಅಕ್ಕಪಕ್ಕದ ಮನೆಯಲ್ಲೂ ಸಹ ನೀವೆಲ್ಲ ಜೊತೆಗೂಡಿ ಅವ್ರನ್ನೆಲ್ಲ ಇಂಥ ಕಳ್ಳರಿಗೆ ಓಟ್ ಹಾಕ್ಬೇಡಿ ಅಂತ ಹೇಳಿ ರಕ್ಷಾರಾಮಯ್ಯನವರ್ಗ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಈ ಸರಿ 1.5 ಲಕ್ಷ ಲೀಡ್ ನಾವು ಕೊಡ್ಬೇಕು ಬಂಧುಗಳೇ. ಖಂಡಿತ ಕೊಡ್ತೀವಿ. ಪ್ರತಿ ಮನೆಗೆ ಹೋಗ್ತಾ ಇದೀವಿ ಇವತ್ತು. ನಾಳೆಯಿಂದ ಇನ್ನು ಮುಂದೆ ಯಾರು ನಿದ್ದೆ ಮಾಡಲ್ಲ 20 ದಿವಸ ಬಂಧುಗಳೇ. ಅರ್ಥ ಮಾಡ್ಕೊಬೇಕು ನೀವೆಲ್ಲ. ಈ ಸಾರಿ ನಮ್ಮ ಚಿಕ್ಕಬಳ್ಳಾಪುರದ ರಕ್ಷಾರಾಮಯ್ಯ ಗೆದ್ರೆ ಮುಂದಿನ ಚುನಾವಣೆಯಲ್ಲಿ ಯಲಹಂಕ ಕ್ಷೇತ್ರದಲ್ಲಿ MLA ಗೆ ಇದು 100ಕ್ಕೆ 100 ಭಾಗ ಸತ್ಯ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಬೇಕು. ನಿಮಗೆಲ್ಲರಿಗೂ ನಾನು ಕೈ ಮುಗಿದು ಮನವಿ ಮಾಡ್ತೀನಿ, ನಿಮ್ಮ ಕಾಲುಗಳಿಗೂ ನಮಸ್ಕಾರ ಮಾಡಿ ಹೇಳ್ತೀನಿ. ದಯಮಾಡಿ ಒಂದು ಕ್ಷಣವೂ ತಾವು ಯೋಚನೆ ಮಾಡಿದ, ಒಂದು ಕ್ಷಣವೂ ನಿದ್ದೆ ಹೋಗದ, ನಾಳೆಯಿಂದನೇ ರಕ್ಷಾರಾಮಯ್ಯನ ಪಡ ತೊಡ್ಬೇಕು ಅಂತ ಹೇಳಿ ಈಗ ಸೀತಾರಾಮನ್ ಸಾಹೇಬರು ಮಾತಾಡ್ತಾರೆ. ಅವರು ಒಂದು ಕ್ಷಮೆ ಕೇಳಿ, ಯಾಕಂದ್ರೆ ಮೊದಲು ಮಾತನಾಡ್ಬಿಟ್ಟೆ. ತಮಗೆಲ್ಲ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ.